ನಮಸ್ತೆ ಎಲ್ಲರಿಗೂ. ನಾನು ದೇವಕಿ. ನಮ್ದಿದು ಕಾರ್ಡೆಲಿಯಾ ಕ್ರೂಸ್ದು 4ನೇ ದಿನದ ಪ್ರಯಾಣ. ಸೊ ನಾವು ಅದಾಗಲೇ ಬೆಳಿಗ್ಗೆ 9 ಗಂಟೆ ಇವತ್ತು ಲಕ್ಷದ್ವೀಪ ಕಡೆ ಹೋಗ್ತಾ ಇದ್ದೀವಿ. ನಮಗೆ ದೂರದಲ್ಲೇ ಲಕ್ಷದ್ವೀಪದ ವ್ಯೂಸ್ ಕಾಣಿಸ್ತಾ ಇತ್ತು. ಒಂಥರ ಸಾಲಾಗಿ ತೆಂಗಿನ ಮರದ ಥರ ನಮ್ಗೆ ಕಾಣಿಸ್ತಾ ಇತ್ತು. ನಾವು ಅದು ಲಕ್ಷದ್ವೀಪ ಅಂತ ಅಂದ್ಕೊಂಡೆ ಕನ್ಫರ್ಮ್ ಮಾಡ್ಕೊಂಡ್ವಿ. ಮತ್ತು ನಮಗೆ ದೂರದಲ್ಲಿ ಹೋಗ್ತಾ ಇದ್ದಾಗೇನೆ ನೀರಿನ ಬಣ್ಣ ನಮಗೆ ಅಲ್ಲಿ ಡಿಫ್ರೆನ್ಸ್ ಕಾಣಿಸ್ತಾ ಇತ್ತು. ನಾವು ಹೋಗ್ತಾ ಇದ್ದಂತಹ ಸಮುದ್ರದ ನೀರಿನ ಬಣ್ಣಕ್ಕೂ ಲಕ್ಷದ್ವೀಪದಲ್ಲಿ ಕಾಣಿಸ್ತಾ ಇದ್ದಂತಹ ಸಮುದ್ರದ ನೀರಿನ ಬಣ್ಣಕ್ಕೂ ವ್ಯತ್ಯಾಸ ಇತ್ತು. ಗಾಢವಾದ ತಿಳಿ ನೀಲಿ ಬಣ್ಣ ಇತ್ತು ಅದು. ಮತ್ತು ಇದು ಕಡು ನೀಲಿ ಬಣ್ಣ. ಸೊ ಗೊತ್ತಿಲ್ಲ ಅದು ಅಲ್ಲಿ. ಮತ್ತು ನೀರು ಅಷ್ಟೇ, ಅದು ತುಂಬ ಟ್ರಾನ್ಸ್ಪರೆಂಟ್, ನಮಗೆ ತುಂಬ ಚೆನ್ನಾಗಿ ಕ್ಲೀನಾಗಿ ಕಾಣಿಸ್ತದೆ ಅಂತೆಲ್ಲ ಅಂತ ಇದ್ರು. ಗೊತ್ತಿಲ್ಲ, ಹೋಗಿದ್ಮೇಲೆ ನೋಡಬೇಕಾಗತ್ತೆ. ಸೊ ನಮಗೀಗ ಒಂದು ಕುತೂಹಲ ಅಂತಂದರೆ, ನಮಗೆ ಯಾವ ಥರ ಲಕ್ಷದ್ವೀಪದಲ್ಲಿ ನಮ್ಮ ಇಷ್ಟು ದೊಡ್ಡ ಕ್ರೂಸನ್ನು ಹೋಗಿ ಲ್ಯಾಂಡ್ ಮಾಡ್ತಾರೆ, ಮತ್ತು ಅಲ್ಲಿಂದ ನಾವು ಇಳ್ಕೊಂಡು ಯಾವ ಥರ, ನಾನು ಮೊದಲೇ ಹೇಳಿದ್ನಲ್ಲ, ವಿಂಡೋ ಸೈಡಲ್ಲೆಲ್ಲ ಬೋಟ್ಗಳೆಲ್ಲ ನಿಲ್ಲಿಸಿದ್ರು ಅಂತ ಅಂದ್ಕೊಂಡು ಅದನ್ನೆಲ್ಲ ಯಾವ ಥರ ಇಳಿಸಿ ನಮ್ಮನ್ನು ಹೆಂಗೆ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡೆಲ್ಲ ನಮಗೊಂದು ಕುತೂಹಲ ಇತ್ತು. ಹಾಗೆ ಹತ್ರ ಹೋಗ್ತಾ ಇದ್ದಂಗೆ ನಮಗೆ ತೆಂಗಿನ ಮರಗಳೆಲ್ಲ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಮತ್ತು ಅಲ್ಲಿ ಅಂಥದ್ದೇನು ಪೋರ್ಟ್ ಎಲ್ಲ ಕಾಣಿಸ್ತಾ ಇರಲಿಲ್ಲ, ಒಂದು ಬ್ರಿಡ್ಜ್ ಥರ ಕಾಣಿಸ್ತಾ ಇತ್ತು. ಅದಾಗಲೇ ನಮ್ಮ ಕ್ರೂಸು ಹೋಗಿ ಒಂದು ಕಡೆ ಲ್ಯಾಂಡ್ ಆಯಿತು. ಹತ್ತಿರ ಹೋಗಲಿಲ್ಲ, ತುಂಬ ಈಚೆನೆ, ಸ್ವಲ್ಪ ನಾನು ಅಂದ್ನಲ್ಲ ಒಂದು ಬ್ರಿಡ್ಜ್ ಥರ ಕಾಣಿಸ್ತಾ ಇತ್ತು. ಅದಕ್ಕಿಂತ ಹಿಂದೆನೇ ನಮ್ಮದು ಕ್ರೂಸು ಲ್ಯಾಂಡ್ ಆಯಿತು. ಅಲ್ಲಿಗೆ ಸ್ಟಾಪ್ ಮಾಡಿದ್ರು. ನಮಗೆ ದೂರದಲ್ಲಿ 2 ಬೋಟ್ ಕಾಣಿಸ್ತಾ ಇದೆ ನೋಡಿ. ಒಂದು ಬೋಟು ಒಂದು ಮರದಿಂದ ಮಾಡಿರುವಂತಹ ಒಂದು ಫ್ಲ್ಯಾಟ್ ಆಗಿರುವ ಒಂದು ಪ್ಲ್ಯಾಟ್ಫಾರ್ಮ್ ಥರದ್ದನ್ನು ಬೋಟು ಎಳ್ಕೊಂಡು ಬರ್ತಾ ಇತ್ತು. ಅದರಲ್ಲೂ ಜನ ನಿಂತಿದ್ರು. ಕುತೂಹಲ ಇತ್ತು, ಇದನ್ನು ಯಾವ ಥರ ನಮ್ಮನ್ನೆಲ್ಲ ಬೋಟಿಂದ ಇಳಿಸ್ತಾರೆ, ಕ್ರೂಸಿಂದ ಇಳಿಸ್ತಾರೆ ಅಂತ ಅಂದ್ಕೊಂಡು. ಹಾಗೇನೆ ಸುತ್ತಮುತ್ತ 3-4 ಬೋಟ್ಗಳೆಲ್ಲ ಬಂದು, ನಾನು ನಿಮಗೆ ನಮ್ಮ ಕ್ರೂಸಿಂದ ಯಾವ ಥರ ನಮಗೆ ಇಳಿಸ್ತಾರೆ, ಯಾವ ಥರ ಸ್ಟೆಪ್ಪನ್ನೆಲ್ಲ ಜೋಡಣೆ ಮಾಡ್ತಾರೆ ಅನ್ನೋದನ್ನು ನಾನು ವಿಡಿಯೋ ಮಾಡಿರೋಷ್ಟನ್ನು ನಿಮಗೆ ತೋರಿಸ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ವಿಡಿಯೋ ನೋಡಿ. ಹಾಗೆ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕಾರ್ಡೆಲಿಯಾ ಕ್ರೂಸ್ ಬಗ್ಗೆ ಈ ಮೊದಲು 2-3 ವಿಡಿಯೋ ಹಾಕಿದ್ದೇನೆ, ನೀವು ಅದನ್ನು ನೋಡ್ಬೋದು. ಸೊ ಕ್ರೂಸಲ್ಲಿ ಹೋಗ್ತೀರಿ ಅಂತಂದರೆ ನಿಮಗೆ ಅದರಿಂದ ಒಂದು ಇನ್ಫಾರ್ಮೇಷನ್ ಸಿಗ್ಬೋದೇನೋ. ಅಲ್ಲಿ ಕಾಣಿಸ್ತಾ ಇರುವ ಒಂದು ಬೋಟ್ ಅಂತೂ ಈ ನಾವು ಬರ್ತಾ ಇದ್ದಂತಹ ಕ್ರೂಸಿಗೆ ಸಾಧಾರಣ ಲಕ್ಷದ್ವೀಪಕ್ಕೆ ಬರೋದಕ್ಕೆ ಒಂದು 20 ನಿಮಿಷಕ್ಕೆ ಮೊದಲಿಂದನೇ ನಮ್ಮ ಕ್ರೂಸಿಂದ ಸೈಡಿಂದ ಅದು ಜೊತೆಯಲ್ಲೇ ಬರ್ತಾ ಇತ್ತು. ಮೋಸ್ಟ್ಲಿ ಅದು ಇನ್ಫಾರ್ಮೇಶನ್ ಕೊಡುವಂತಹ ಬೋಟ್ ಆಗಿರ್ಬೋದು, ಗೊತ್ತಿಲ್ಲ. ಅದಾಗ್ಲೇ ನೋಡಿ ಸೈಡಲ್ಲೆಲ್ಲ ಕಟ್ಟ ಹಾಕಿದ್ರಲ್ಲ, ಬೋಟ್ಗಳಿತ್ತಲ್ಲ ಆರೆಂಜ್ ಕಲರ್ದು ನೋಡಿ, ಅಲ್ಲಿ ಕೆಳಗಡೆ ಇಳಿಸಿದ್ದಾರೆ. ನಾನು ನನ್ನ ಭಾಷೆಯಲ್ಲಿ ಅಂತ ಇದ್ದೀನಿ, ಕಟ್ಟ ಹಾಕಿದ್ರು ಅಂತ ಅಂದ್ಕೊಂಡು. ಮತ್ತು ಇದನ್ನ ತಂದು ಇಲ್ಲಿ ಲ್ಯಾಂಡ್ ಮಾಡ್ತಾ ಇದ್ದಾರೆ. ಮತ್ತು ನಾವು ಮೇಲ್ಗಡೆ ನಿಂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದಾಗಲೇ ಅನೌನ್ಸು ಸಹ ಬಂತು. ಸೈಡಲ್ಲಿ ಇದ್ದಂತಹ ಬೋಟ್ಗಳನ್ನೆಲ್ಲ ಇಳಿಸ್ತಾ ಇದ್ದಾರೆ. A very good morning, ladies and gentlemen. I'm Naveen, and I welcome all of you to the beautiful island of Mabati, Lakshadweep. Requesting our guests who booked their short excursion with us for 10:15 a.m. batch to kindly make their way towards the casino on deck 6 at this time. I repeat, requesting our guests who booked their short excursion with us for 10:15 a.m. batch to kindly make their way towards the casino on deck 6 at this time. Kindly carry your own cabin key cards as per your names along with you. ಅಲ್ಲಿ ಸೈಡಲ್ಲಿದ್ದ ಬೋಟ್ಗಳನ್ನೆಲ್ಲ ಇಳಿಸ್ತಾ ಇದ್ದಾರೆ ಒಂದೊಂದೇ. ಈ ಕ್ರೂಸ್ ಅನೌನ್ಸ್ಮೆಂಟ್ ಬಂದ ತಕ್ಷಣ ಒಂಥರ ಅಲರ್ಟ್ ಆಗ್ತೀವಿ. ನಮಗೆ ಅದು ಬಿಗ್ ಬಾಸ್ ಅಲ್ಲೆಲ್ಲ ಒಂದು ಅನೌನ್ಸ್ ಮಾಡ್ತಾರೆ ನೋಡಿ, ಆ ಥರ ಅನಿಸ್ತಾ ಇತ್ತು. ಮತ್ತು ಮನೆಗೆ ಬಂದ ಮೇಲೇನೂ ಅಷ್ಟೇ ಈ ಅನೌನ್ಸ್ಮೆಂಟ್ ತುಂಬ ಮಿಸ್ ಮಾಡ್ಕೋತಾ ಇದ್ವಿ. ಅದೊಂಥರ ಅಲರ್ಟ್ ಆಗ್ತಾ ಇದ್ವಿ ಆ ಅನೌನ್ಸ್ಮೆಂಟ್ ಬಂದಾಗ. ಇಲ್ಲಿ ನೋಡಿ, ಆ ತಂದಿರುವಂತಹ ಪ್ಲ್ಯಾಟ್ಫಾರ್ಮ್ಗೆ ಅದನ್ನು ಬಿಗಿಯಾಗಿ ನಾವಿದ್ದಂಥ ಕ್ರೂಸಿಗೆ ಅದನ್ನು ಒಂದು ಕಡೆಯಿಂದ ಹಗ್ಗ ಹಾಕಿ ಕಟ್ತಾರೆ. ಮತ್ತು ಇದನ್ನು ಅಷ್ಟೇ, ಸ್ಟೆಪ್ಗಳನ್ನು ಜೋಡಣೆ ಮಾಡ್ತಾರೆ ನೋಡಿ. ಒಂದೊಂದೇ ತಂದು ಜೋಡಣೆ ಮಾಡಿ ಅದರ ಕೆಳಗಡೆ ಎಲ್ಲ, ಅಂದರೆ ಎಲ್ಲೂ
ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದಲ್ವಾ, ಆ ಥರ ಟೈರ್ಗಳನ್ನೆಲ್ಲ ಜೋಡಿಸಿ ಅದನ್ನು ಬಿಗಿಯಾಗಿ ಕಟ್ಟಿದ ನಂತರ ನಮ್ಮನ್ನು ಈ ಬೋಟ್ಗಳಲ್ಲಿ ಕರ್ಕೊಂಡು ಬ್ಯಾಚ್ ವೈಸ್ ಆಗಿ ಕರ್ಕೊಂಡು ಹೋಗ್ತಾರೆ. ಅಲ್ಲೂ ತುಂಬ ಪ್ರೊಸೀಜರ್ ಇರುತ್ತೆ, ಚೆಕ್ಕಿಂಗ್ ಇರುತ್ತೆ. ಆಯಾಯ ಅವ್ರು ಪಾರ್ಟ್ ಮಾಡಿರ್ತಾರೆ ನೋಡಿ, ಅವರು ಪ್ರತಿಯೊಬ್ಬರಿಗೂ ಒಂದೊಂದು ನಂಬರ್ ಕೊಡ್ತಾರೆ. ಆ ನಂಬರ್ ಪ್ರಕಾರನೇ ನಾವು ಅಲ್ಲಿಗೆ ಹೋಗಬೇಕು. ಪ್ರತಿಯೊಬ್ಬರನ್ನು ಚೆಕ್ ಮಾಡಿನೇ ಹೊರಗಡೆ ಕಳಿಸೋದು. ಒಂದು 10 ನಿಮಿಷದಲ್ಲೆಲ್ಲ ಅದನ್ನು ಲ್ಯಾಂಡ್ ಮಾಡಿದ ತಕ್ಷಣ ಸ್ಟೆಪ್ ಎಲ್ಲ ಜೋಡಣೆ ಮಾಡ್ತಾರೆ. ಅದಕ್ಕಾಗಿನೇ ಇರುವಂತಹ ಟೆಕ್ನಿಷಿಯನ್ ಆಗಿರ್ಬೋದು, ವರ್ಕರ್ಸ್ ಎಲ್ಲ ರೆಡಿ ಇರ್ತಾರೆ. ಮತ್ತು ಕ್ರೂಸಿಗೂ ಅಷ್ಟೇ ನೋಡಿ, ಎವ್ರಿ ಡೇ ನಾವು ನೋಡ್ತಾ ಇದ್ವಿ ಪೇಂಟಿಂಗ್ ಮಾಡ್ತಾನೆ ಇರ್ತಾರೆ. ಯಾಕಂದರೆ ಉಪ್ಪು ನೀರಲ್ವಾ, ರಸ್ಟ್ ಹಿಡಿತದಂತಲೇ ಏನೋ ದಿನ ಅದಕ್ಕೆ ಪೇಂಟ್ ಮಾಡ್ತಾನೆ ಇರ್ತಾರೆ. ಆ ಮರದ ಪ್ಲಾಟ್ಫಾರಮನ್ನು ಅಷ್ಟೇ ನೋಡಿ, ಕ್ರೂಸಿಂದ ಒಂದು ಹಗ್ಗ ಇಳಿಸಿ ಅದರಲ್ಲಿ ಹ್ಯಾಂಗ್ ಮಾಡಿರ್ತಾರೆ. ಅಂದರೆ ಬಿಗಿಯಾಗಿ ಕ್ರೂಸಿಗೆ ಅದು ಇರಬೇಕಲ್ವ, ಬೇರೆ ಕಡೆ ಮೂವ್ ಆಗಬಾರ್ದು ಅಂತ ಅಂದ್ಕೊಂಡು. ಯಾಕಂದರೆ ಜನಗಳನ್ನು ಇಳಿಸುವಾಗ ನೀರಲ್ಲಿ ಅಲ್ವಾ ತೇಲ್ತಾ ಇರ್ತದೆ, ಒಂಥರ ಫ್ಲೋಟಿಂಗ್ ಆಗ್ತಾ ಇರ್ತದೆ, ತೊಂದರೆ ಆಗಬಾರ್ದು ಅಂತ ಅಂದ್ಕೊಂಡು ಅಷ್ಟು ನೀಟಾಗಿ ಎಲ್ಲನೂ ಮಾಡ್ತಾರೆ. ಮತ್ತು ಕ್ರೂಸಿಂದ ಇಳಿತೀವಲ್ವ, ಆ ಪ್ಲ್ಯಾಟ್ಫಾರಮ್ಗೆ ಸೈಡಿಗೆಲ್ಲ ಬ್ಯಾರಿಕೇಡ್ ಥರ ಕಟ್ತಾರೆ. ಯಾಕಂದರೆ ಮಕ್ಕಳು ಅಥವಾ ವಯಸ್ಸಾದವರು ಇಳಿಯುವ ಸಂದರ್ಭದಲ್ಲಿ ಸ್ಲಿಪ್ ಆಗಬಾರ್ದು ಅಂತ ಅಂದ್ಕೊಂಡು. ನೀವೆಲ್ಲರೂ ರೆಡಿಯಾಗಿದ್ರೆ ಕರ್ಕೊಂಡು ಹೋಗೋಕ್ಕೆ ನಾನು ರೆಡಿ ಅಂತ ಅಂದ್ಕೊಂಡು ಬೋಟು ಕಾಯ್ತಾ ಇದೆ. ಆಶ್ಚರ್ಯ ಅನಿಸ್ತಾ ಇತ್ತು, ಅಷ್ಟು ದೊಡ್ಡ ಬೋಟನ್ನು ಈ ಥರ ಹ್ಯಾಂಗ್ ಮಾಡಿ ಇಲ್ಲಿ ಕಟ್ಟಿರ್ತಾರೆ ನೋಡಿ. ಅದೇನು ಚಿಕ್ಕ ಬೋಟಲ್ಲ, ನಮ್ಗೆ ಕೂತ ಮೇಲೇ ಗೊತ್ತಾಗಿದ್ದು ಅದು ಎಷ್ಟು ದೊಡ್ಡ ಬೋಟು ಅಂತ ಅಂದ್ಕೊಂಡು. ಅಂಥ ಬೋಟುಗಳಿಲ್ಲಿ ಸುಮಾರು ಆ ಸೈಡ್ ಈ ಸೈಡ್ ಎಲ್ಲ ಇದೆ. ಫಸ್ಟ್ ಟ್ರಿಪ್ ಬೋಟ್ ಹೊರಡ್ತಾ ಇದೆ. ಅದರಲ್ಲಿ ಮೋಸ್ಟ್ಲಿ ಕ್ರೂಸ್ದು ಕ್ರೂ ಮೆಂಬರ್ಸ್ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನೋಡಿ ಈ ಥರ ಎಲ್ಲ ರೆಡಿ ಮಾಡಿ ಕಳಿಸ್ತಾ ಇದ್ದಾರೆ. ಫಸ್ಟ್ ಬೋಟ್ ಬಂದ ತಕ್ಷಣ ಅದನ್ನು ಕಟ್ತಾರೆ, ಯಾವುದು ಆ ಪ್ಲ್ಯಾಟ್ಫಾರಮ್ಗೆ ಅದನ್ನೊಂದು ಬ್ಯಾಲೆನ್ಸಲ್ಲಿ ಕಟ್ತಾರೆ. ಯಾಕಂದರೆ ಈ ಪ್ಲ್ಯಾಟ್ಫಾರಮಿಂದ ಆ ಬೋಟಿಗೆ ಕಳಿಸ್ಬೇಕಲ್ವ ಜನಗಳನ್ನು. ಅದು ಗ್ರಿಪ್ ಇಲ್ಲ ಅಂದರೆ ಅಲ್ಲಿ ನೀರಲ್ಲಿ ಅದು ತೇಲ್ತಾ ಇರುವಾಗ ನಮಗೆ ನೆಲದಲ್ಲಿದ್ದಂಗೆ ಅಲ್ಲ, ಅದೊಂಥರ ಫ್ಲೋಟಿಂಗ್ ಆಗ್ತಾ ಇರ್ತದೆ. ನಾವು 7th ಡೆಕ್ ಅವರು 7th ಡೆಕ್ ಅವರಿಗೆ 3ನೇ ಬ್ಯಾಚ್ ಮಾಡಿದ್ರು. ನಮ್ಗೆ ಇನ್ನೂ ಟೈಮ್ ಇತ್ತು, ಹಾಗಾಗಿ ನಾವು ಮೇಲ್ಗಡೆ ನಿಂತ್ಕೊಂಡು ಕುತೂಹಲದಿಂದ ಅದನ್ನು ನೋಡ್ತಾ ಇದ್ವಿ. ಮತ್ತು ಹೇಗೆಲ್ಲ ಪ್ರೊಸೀಜರ್ ನಡೀತದೆ ಅಂತ ಅಂದ್ಕೊಂಡು ನಾವು ಅಂದ್ಕೊಂಡಿದ್ದಂಗೆ ಫಸ್ಟಿಗೆ ಕ್ರೂ ಮೆಂಬರ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಅಂದರೆ ಟೆಕ್ನಿಷಿಯನ್ ಆಗಿರ್ಬೋದು ಅಥವಾ ಅಲ್ಲಿದ್ದ ಕೆಲವು ಮಂದಿ ಎಲ್ಲ ಬೋಟ್ ಒಳಗಡೆ ಹೋಗ್ತಾ ಇದ್ದಾರೆ. ಫಸ್ಟು ಅವರು ಹೋಗ್ತಾರೆ, ಅವರನ್ನು ಬಿಡ್ತಾ ಇದ್ದ ಹಾಗೆಯೇ ನೆಕ್ಸ್ಟು ಬ್ಯಾಚ್ ವೈಸ್ ಮಾಡಿರ್ತಾರೆ ಪ್ಯಾಸೆಂಜರ್ಸ್, ಅವರನ್ನು ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡಿದ್ವಿ. ಫಸ್ಟ್ ಬ್ಯಾಚು ಕ್ರೂಸ್ದು ಮೆಂಬರ್ಸ್ ಅಲ್ಲಿದ್ದು ಟೆಕ್ನಿಷಿಯನ್ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದ ಹಾಗೆಯೇ ಇನ್ನೊಂದು ಬೋಟ್ ರೆಡಿಗಿರುತ್ತೆ, ಅದು ಬಂದು ಲ್ಯಾಂಡ್ ಆಗುತ್ತೆ ಅಲ್ಲಿ. ಅದರಲ್ಲಿ ಕ್ರೂಸಲ್ಲಿದ್ದಂತಹ ಪ್ಯಾಸೆಂಜರ್ಸ್ನ ಡಿವೈಡ್ ಮಾಡಿ, ಅಂದರೆ ಆ ಕ್ರೂಸಲ್ಲಿ ಎಷ್ಟು ಹಿಡಿಸ್ಬೋದು ಅಷ್ಟು ಜನಗಳನ್ನು ಸೇಫಾಗಿ ಅಂದರೆ ಎಲ್ಲೂ ಸ್ಲಿಪ್ ಆಗಬಾರ್ದು, ಅದು ಅಲ್ಲಾಡ್ತಾ ಇರ್ತದಲ್ವ, ಯಾವುದು ಪ್ಲ್ಯಾಟ್ಫಾರಮ್ ಆಗಲಿ ಬೋಟ್ ಆಗಲಿ, ನೀಟಾಗಿ ಒಬ್ಬೊಬ್ಬರನ್ನೇ ಕೈ ಹಿಡಿದು ಆ ಬೋಟಿಗೆ ಶಿಫ್ಟ್ ಮಾಡ್ತಾರೆ. ಅಲ್ಲಿಂದ ಪ್ರಯಾಣ ಶುರುವಾಗುತ್ತೆ. ಅಂದರೆ ಅಲ್ಲಿ ಕರ್ಕೊಂಡು ಹೋಗಿ ಬಿಡ್ತಾರೆ ಮತ್ತು ಬರುತ್ತೆ. ಅಲ್ಲಿ ಟೈಮ್ ಇರಲ್ಲ, ಅಂದರೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಸರಿ, ನಾವಿನ್ನೂ ಕೆಳಗಡೆ ಹೋಗ್ತೀವಿ, ನಮ್ಮದು ಚೆಕ್ಕಿಂಗ್ ಎಲ್ಲ ಆಗಬೇಕು, ನಮಗೂ ನಂಬರ್ಸ್ ಎಲ್ಲ ಕೊಡ್ತಾರೆ. ನಾವು ಇಲ್ಲಿಂದ ಲಕ್ಷದ್ವೀಪಕ್ಕೆ ಹೋಗಲಿಕ್ಕೆ ಇಲ್ಲಿ ನಮಗೆ ಒಂದು ಟಿಕೆಟ್ ಕೊಟ್ಟಿರ್ತಾರೆ, ಮತ್ತು ಈ ಥರ ಒಂದು ಸ್ಟಿಕ್ಕರ್ ಸಹ ಹಾಕೋದಿದೆ. ಅದಾದ ನಂತರ ನಮ್ಮನ್ನು ಬೋಟಲ್ಲಿ ಬಿಡ್ತಾರೆ. ಇಲ್ಲಿ ಚೆಕ್ಕಿಂಗ್ ನಡೀತದೆ. ನಮ್ಮದು ಏನು ಬೋರ್ಡಿಂಗ್ ಪಾಸ್ ಇದೆಯಲ್ಲ ಅದನ್ನು ತೋರಿಸಿ ಇದನ್ನು ತೋರಿಸ್ಬೇಕಾಗತ್ತೆ. ತುಂಬ 11:45 ಅಂತ ಅಂದ್ಕೊಂಡು ನಮಗೆ ಆಲ್ರೆಡಿ 12 ಆಗ್ತಾ ಬಂತು. ಸ್ವಲ್ಪ ಲೇಟ್ ಆಗ್ತಾ ಇದೆ. ಇಲ್ಲಿ ಬ್ಯಾಚ್ ಮಾಡಿ ಕಳಿಸ್ತಾರೆ. ಎಲ್ಲ ಆಯಿತು, ತಗೊಂಡ್ವಿ, ಎಲ್ಲ ನಂಬರ್ಸ್ ಎಲ್ಲ ಕೊಟ್ಟರು, ಅಂಟಿಸ್ಕೊಂಡಾಯಿತು. ಇನ್ನು ಹೋಗಿ ಲೈನ್ ನಿಂತ್ಕೋಬೇಕು, ಅಲ್ಲೂ ತುಂಬ ಟೈಮ್ ಹಿಡಿಯಿತು ನಮಗೆ. ಅಲ್ಲಿ ನಾವು ಬೇಗ ಹೋಗಬೇಕು ಅಂತ ಅಂದ್ಕೊಂಡು ಕಾರ್ಡ್ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೋಬೇಡಿ ಅಂತ ಅಂದ್ಕೊಂಡು ಅನೌನ್ಸ್ ಮಾಡ್ತಾಯಿದ್ರು.
ಅಂತೂ ಇಂತೂ ಕ್ರೂಸ್ ಅಲ್ಲಿ ಕೂತ್ಕೊಂಡ್ವಿ, ಕ್ರೂಸ್ ಇಂದ ಇಳಿದು ಬೋಟ್ ಅಲ್ಲಿ ಕೂತ್ಕೊಂಡ್ವಿ. 11:45 ಅಂತ ಅಂದ್ಕೊಂಡು ನಾವು ಹೊರಡೋ ಅಷ್ಟೊತ್ತಿಗೆ ಎಲ್ಲ ಚೆಕಿಂಗ್ ಆಗಿ 12:15 ಆಗೋಯ್ತು. ಕ್ರೂಸ್ ಇಂದ ಬೋಟ್ಗೆ ಶಿಫ್ಟ್ ಆಗುವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಅಲ್ಲಿ ತುಂಬ ಶೇಕ್ ಆಗ್ತಾ ಇತ್ತು. ಒಂದು ವೇಳೆ ನನ್ನ ಮೊಬೈಲ್ ಬಿದ್ದರೆ ನೀರಲ್ಲಿ ಗುಳುಮು, ಹಾಗಾಗಿ ಮೊಬೈಲ್ ಸೇಫ್ಗೆ ಅಂತ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಕೂತ್ಕೊಂಡಿದ್ದೀವಿ ಇವಾಗ ಬೋಟ್ ಒಳಗಡೆ. ತುಂಬ ಬಿಸಿಲಿತ್ತು. ನಮ್ಮ ಮನೆಯವರು ನೀರೆಲ್ಲ ಕುಡಿಯೋಕ್ಕಾಗುತ್ತೆ ಅಲ್ಲಿ, ಮತ್ತೆ ನೀರೆಲ್ಲ ಸರಿ ಸಿಗಲಿಲ್ಲ ಅಂತ ಅಂದ್ಕೊಂಡು ನೀರಿನ ಬಾಟ್ಲದೇ ಬ್ಯಾಗ್ ನಮಗೆ ಒಂದು ದೊಡ್ಡ ಬ್ಯಾಗೇ ಆಗಿತ್ತು. ಮತ್ತು ಅಲ್ಲೂ ಅನೌನ್ಸ್ ಮಾಡಿದರು ನೀರಿನ ಬಾಟ್ಲೆಲ್ಲ ಕ್ಯಾರಿ ಮಾಡ್ಕೊಳ್ಳಿ ಅಂತ ಅಂದ್ಕೊಂಡು. ಹಾಗಾಗಿ ನಮಗೂ ಲಗೇಜ್ ಇತ್ತು, ಮಕ್ಕಳು ಬಟ್ಟೆ ಇತ್ತು, ಎಲ್ಲಾದರೂ ನೀರಲ್ಲಿ ಇಳಿದ್ರೆ ಬೇಕಾಗುತ್ತೆ ಅಂತ ಅಂದ್ಕೊಂಡು ಲಗೇಜ್ ಹಿಡ್ಕೊಂಡು ಹೋಗೋದೇ ದೊಡ್ಡದೊಂದು ಕೆಲಸ. ನಾನು ಮತ್ತು ಶೀತಲ್ ನಮ್ಮ ಕ್ರೂಸ್ದು ಫುಲ್ ವಿಡಿಯೋ ಹೊರಗಡೆಯಿಂದ ತೆಗಿಯೋಕ್ಕಾಗುತ್ತಂತ ತುಂಬ ಪ್ರಯತ್ನ ಪಡ್ತಾ ಇದ್ವಿ. ಅಷ್ಟರಲ್ಲಿ ಕ್ರೂಸ್ ಒಬ್ಬರು ಮೆಂಬರ್ ಪಾಪ ನನ್ನ ಮೊಬೈಲ್ ತಗೊಂಡು ಎಲ್ಲ ಟಾಪಿಂದ ವಿಡಿಯೋ ಮಾಡಿ ಕೊಟ್ಟರು. ನೋಡಿ ನಮ್ಮ ಕ್ರೂಸ್, ಕಾರ್ಡಿಲಿಯಾ ಕ್ರೂಸ್ ಎಷ್ಟು ದೊಡ್ಡದಿದೆ ಅಂತ ಅಂದ್ಕೊಂಡು. ಇದ್ದಿದ್ದು 5 ದಿನ 6 ದಿನ ಆದರೂ ನಮ್ಮ ಕಾರ್ಡಿಲಿಯಾ ಅಂತೀವಿ, ಯಾಕಂದರೆ ಅಷ್ಟು ದಿನವೂ ಅದು ಒಳ್ಳೆ ಮೆಮೊರಿ ಕೊಟ್ಟಿದೆ ನಮಗೆ, ಮತ್ತು ಅಷ್ಟೇ ಖುಷಿ ಕೊಟ್ಟಿದೆ. ಹಾಗಾಗಿ ನಮ್ಮ ಕಾರ್ಡಿಲಿಯಾ ಅಂತ ಇರೋದು. 50 ಇರ್ಬೋದಾ? 50 ಜಾಸ್ತಿ ಇದ್ದಾರೆ ಅಂತ ಅನಿಸ್ತದೆ. 50 ಮೇಲೆ ಇದ್ದಾರೆ. ನಮ್ಮ ಪ್ರಯಾಣ ಲಕ್ಷದ್ವೀಪದ ಕಡೆಗೆ ಬೋಟಲ್ಲಿದ್ದವರೆಲ್ಲ ಕಿರ್ಚ್ತಾ ಇದ್ರು ಖುಷಿಗೆ. ಹಾಗೇನೆ ನಾವು ಬೋಟಲ್ಲಿ ಪ್ರಯಾಣ ಮಾಡುವಾಗ ಹೊರಗಡೆಯಿಂದ ನಾವಿದ್ದಂಥ ಹಡಗನ್ನು ನೋಡಿದರೆ ನಮಗೇನೆ ಒಂದು ಕ್ಷಣ ಆಶ್ಚರ್ಯ ಅನಿಸ್ತಾ ಇತ್ತು. ಎಷ್ಟು ದೊಡ್ಡ ಹಡಗು, ಇದರಲ್ಲಿ ನಾವು ಇಷ್ಟು ದಿನ ಪ್ರಯಾಣ ಮಾಡಿದ್ವಾ ಅಂತ ಅಂದ್ಕೊಂಡು. ನಾವಿವಾಗ ಕೂತಿದ್ದೀವಲ್ವಾ ಬೋಟು, ಅಂಥದ್ದೇ ಬೋಟು ನೋಡಿ ಅಲ್ಲಿ ಇನ್ನೂ ಇದೆ, ಒಂದು 5-6 ಏನೋ ಕಾಣಿಸ್ತಾ ಇದೆ ಆರೆಂಜ್ ಕಲರ್ದು. ಲೆಕ್ಕ ಹಾಕಿ ಇಷ್ಟು ದೊಡ್ಡ ಬೋಟು ಅಲ್ಲಿ ಮೇಲ್ಗಡೆ ಇದೆ, ಇಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ. ಇಲ್ಲಿ 50ಕ್ಕಿಂತನೂ ಹೆಚ್ಚಾಗಿ ಜನ ಈ ಬೋಟಲ್ಲಿ ಕೂತಿದ್ದಾರೆ. ಇಮ್ಯಾಜ್ ಮಾಡ್ಕೊಳ್ಳಿ ಎಷ್ಟು ದೊಡ್ಡದು ಹಡಗು ಅಂತ ಅಂದ್ಕೊಂಡು. ಈ ಹಡಗಿನ ಪ್ರಯಾಣ ಈ ಸಮುದ್ರದ ಮಧ್ಯದಲ್ಲಿ ನಾವು ಈ ಬೋಟಲ್ಲಿ ಹೋಗ್ತಾ ಇರೋದು, ಇವನ್ನೆಲ್ಲ ನಮಗೆ ಮತ್ತೆ ನಾವು ಜೀವನದಲ್ಲಿ ಅನುಭವಿಸ್ತೀವಿ ಅನ್ನೋದು ಕಷ್ಟ. ಹಾಗಾಗಿ ಇದೊಂದು ಈ ಕ್ಷಣ ಅನ್ನೋದು ಇದೆಯಲ್ಲ ತುಂಬ ಅವಿಸ್ಮರಣೀಯ, ಮತ್ತು ನಮಗೆ ಯಾವಾಗಲೂ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿಯುವಂತಹ ಒಂದು ಖುಷಿಯ ಸಂದರ್ಭ ಇದು. ಆ ಕ್ರೂಸ್ ನೋಡಿ ಎಷ್ಟು ದೊಡ್ಡದಾಗಿದೆ, ಏನು ಸಪೋರ್ಟ್ ಇಲ್ಲದೆ ಸಮುದ್ರದ ಮಧ್ಯದಲ್ಲಿ ಒಂಥರ ಗಟ್ಟಿಯಾಗಿ ನಿಂತಿದೆ. ನಾವು ಅಷ್ಟೇ ಲಕ್ಷದ್ವೀಪದ ಕಡೆಗೆ ಹೋಗ್ತಾ ಇದ್ದೀವಿ. ನಾವು ಕ್ರೂಸಿನ ಲೆಫ್ಟ್ ಸೈಡಿಂದ ಬಂದಿದ್ದೀವಲ್ವಾ, ನೋಡಿ ರೈಟ್ ಸೈಡಲ್ಲೂ ಅದೇ ಥರದ ಬೋಟ್ಗಳನ್ನು ಅಲ್ಲಿ ಹ್ಯಾಂಗ್ ಮಾಡಿ ಇಟ್ಟಿದ್ದಾರೆ. ಅದು ಎಮರ್ಜೆನ್ಸಿಗೆ ಆಗಿರ್ಬೋದು. ನಾವು ಲಕ್ಷದ್ವೀಪ ತಲುಪಿದ್ದೀವಿ, ಅಲ್ಲಿ ಇಳಿದ ತಕ್ಷಣ ನಮಗೆ ಫೋಟೋ ಶೂಟ್ ಎಲ್ಲ ಮಾಡ್ತಾರೆ. ಮತ್ತು ಅಲ್ಲಿಂದ ನಮ್ಮನ್ನು ಒಂದೊಂದು ಫ್ಯಾಮಿಲಿನ ಒಂದೊಂದು ವೆಹಿಕಲಲ್ಲಿ ಸಪ್ರೇಟಾಗಿ ಕರ್ಕೊಂಡು ಹೋಗ್ತಾರೆ. ತುಂಬ ವೆಹಿಕಲ್ ಇರುತ್ತೆ, 5 ಮೆಂಬರ್ಸ್. ನಾವು ಟ್ಯಾಕ್ಸಿಲಿ ಹೋಗ್ತಾ ಇದ್ದೀವಿ. ಒಳಗಡೆ ಬಂದ ತಕ್ಷಣ ಒಂದು ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ. ಫೈನಲ್ ಆಗಿ ನಾವು ತಲುಪಿದ್ವಿ ಲಕ್ಷದ್ವೀಪದ ಅಗಟ್ಟಿ ಐಲ್ಯಾಂಡಿಗೆ. ಹೌದು, ಈ ಐಲ್ಯಾಂಡಲ್ಲಿ ನಾನು ಈ ಮೊದಲೇ ಅಂದಿದ್ದಲ್ಲ, ನೀರಿನ ಬಣ್ಣ ನಮಗೆ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇತ್ತು ಅಂತ ಅಂದ್ಕೊಂಡು. ನೀಲಿ ಮತ್ತು ಹಸಿರು ಮಿಶ್ರಿತವಾದಂತಹ ಈ ನೀರು ನಮಗೆ ಹತ್ತಿರದಲ್ಲೂ ಅಷ್ಟೇ ತುಂಬ ಕ್ಲಿಯರ್ ವಾಟರ್, ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸ್ತದೆ. ಹಾಗೆಯೇ ಈ ನೀರಿಗೆ ಸೂರ್ಯನ ಕಿರಣ ಬೀಳ್ತದೆ ಅಲ್ವಾ, ಆವಾಗದು ಒಳ್ಳೆ ಸ್ಫಟಿಕ ಥರ ಹೊಳೆಯುತ್ತದೆ. ಅದಕ್ಕಾಗಿಯೇ ಅನಿಸ್ತದೆ ಇಲ್ಲಿಗೆ ಹೆವೆನ್ ಇನ್ ಅರ್ತ್ ಅಂತಾರೆ. ಅಂದರೆ ಅಷ್ಟು ಸುಂದರವಾದಂತಹ ದ್ವೀಪ, ಮತ್ತು ಇಲ್ಲಿ ಜಾಸ್ತಿ ಜನ ಬರಲ್ಲ. ಹಾಗೆ ಇಲ್ಲಿ ವಾಟರ್ ಆಕ್ಟಿವಿಟೀಸ್ ತುಂಬ ಇದೆ. ಸ್ನಾರ್ಕೆಲಿಂಗ್ ಇದೆ, ಜೆಟ್ ಸ್ಕಿ ಇದೆ, ಮತ್ತು ಸ್ಕೂಬಾ ಡೈವಿಂಗ್ ಇದೆ. ಅದೆಲ್ಲ ಇಲ್ಲಿದು ಪ್ರಮುಖ ಆಕರ್ಷಣೆ ಆಗಿದೆ. ಇಲ್ಲಿ ಅಗಟ್ಟಿ ಏರ್ಪೋರ್ಟ್ ಸಹ ಇದೆ. ನಾವು ಅಲ್ಲಿಗೆಲ್ಲ ಎಲ್ಲೂ ಹೋಗಲಿಲ್ಲ, ತುಂಬ ಬಿಸಿಲಿತ್ತು. ಆಗಲೇ ಮಧ್ಯಾಹ್ನ ಅಲ್ವಾ, ತುಂಬ ಬಿಸಿಲಂದರೆ ಬಿಸಿಲು. ಹಾಗಾಗಿ ಜಾಸ್ತಿ ಆಚೆ ಈಚೆ ಎಲ್ಲೂ ಹೋಗಲಿಲ್ಲ. ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿದ್ವಿ, ಮತ್ತು ವಾಪಸ್ ನಾವು ಬಂದ್ವಿ. ನಮ್ಮನೆಯವರಂತೂ ಅಲ್ಲಿಗೆ ಹೋಗ್ತಾ ಇದ್ದಾಗೇನೆ ಪ್ಲ್ಯಾನ್ ಮಾಡಿದ್ರು, ಅಲ್ಲಿ ಮೀನ್ ಫ್ರೈ ಎಲ್ಲ ತುಂಬ ಚೆನ್ನಾಗಿ ಸಿಗ್ಬೋದು ಅಂತ ಅಂದ್ಕೊಂಡು. ಮತ್ತು ಅಲ್ಲಿ ಹೋಗ್ತಾ ಇದ್ದಾಗೇನೆ ಅವರಿಗೆ ಮಲಯಾಳೆಲ್ಲ ಬರ್ತಾ ಇತ್ತು. ನಾವು ಹೋಗ್ತಾ ಇದ್ವಂತ ಟ್ಯಾಕ್ಸಿ ಡ್ರೈವರಲ್ಲೂ ಕೇಳಿದ್ರು, ಅಲ್ಲಿ ಸಿಗ್ತದೆ ಅಂತಂದ. ಬಟ್ ನಮಗೆಲ್ಲೂ ಆ ಕಡೆ ಎಲ್ಲ ಹೋದ್ವಿ, ನಮಗೆಲ್ಲೂ ಸಿಗಲಿಲ್ಲ. ಪರವಾಗಿಲ್ಲ, ಮತ್ತು ಅಲ್ಲಿ ನಾವು ದೂರ ಟ್ರಾವೆಲ್ ಮಾಡಿರೋದು,
ಏನೆಲ್ಲ ತಿಂದು ಮತ್ತೆ ಹೆಚ್ಚು ಕಡಿಮೆ ಆದರೆ ಮತ್ತೆ ಊರಿಗೆ ತಲುಪಬೇಕಲ್ವ ಅನ್ನೋದಕ್ಕೆ ನಾವು ಮತ್ತೆ ತುಂಬ ಆಚೆ ಈಚೆಯಲ್ಲೂ ಸುತ್ತಾಡೋಕ್ಕೂ ಹೋಗಲಿಲ್ಲ. ನಾವು ಅಬ್ಸರ್ವ್ ಮಾಡಿದ ಹಾಗೇನೆ ನಾವು 4-5 ದಿನದಲ್ಲಿ ಕ್ರೂಸಲ್ಲೇ ಇದ್ವಲ್ಲ, ಈ ಭೂಮಿಯ ಸಂಪರ್ಕ ನಮಗೆ ಇರಲಿಲ್ವಲ್ಲ, ನಮಗೆ ಹೊಟ್ಟೆ ಹಸಿವು ಕಡಿಮೆ ಇತ್ತು, ಮತ್ತು ಏನೋ ಒಂಥರ ಟಯರ್ಡ್ನೆಸ್ ನಮಗೆ ಇಲ್ಲಿ ಬಂದು ನೆಲದಲ್ಲೆಲ್ಲ ಓಡಾಡಿದ ತಕ್ಷಣ ನಮಗೆ ಒಂಥರ ಹೊಟ್ಟೆ ಹಸಿವು ಶುರುವಾಯಿತು. ಒಂಥರ ನಮ್ಮಲ್ಲೇ ನಮಗೆ ಬದಲಾವಣೆ ಅನಿಸ್ತು. ಗೊತ್ತಿಲ್ಲ ಬೇರೆಯವರಿಗೆಲ್ಲ ಆ ಥರ ಆಗಿದೆಯಾ ಅಂತ ಗೊತ್ತಿಲ್ಲ, ನಮಗೆ ಆ ಥರ ಅನಿಸ್ತು. ನಾವು ಸ್ವಲ್ಪ ಫೋಟೋ ಎಲ್ಲ ತಕ್ಕೊಂಡ್ವಿ. ಅಂದರೆ ಮರಳಲ್ವಲ್ಲಿ ಕಾವು ಚೆನ್ನಾಗಿ ಕಾದಿತ್ತು, ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ಫೋಟೋ ಎಲ್ಲ ತಕೊಂಡ್ಮೇಲೆ ಈಗ ನೀರಲ್ಲೆಲ್ಲ ಆಟ ಆಡಿರ್ತಾರೆ, ಬಟ್ಟೆ ಚೇಂಜ್ ಮಾಡಬೇಕು ಅಂತಂದ್ರು ಅಷ್ಟೇ. ಅಲ್ಲಿ ತೆಂಗಿನ ಗರಿಲಿ ಒಂಥರ ಹಟ್ಟು ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಲೇಡೀಸಿಗೆ ಬೇರೆ ಜೆಂಟ್ಸಿಗೆ ಬೇರೆ. ಹಾಗೆ ಉಪ್ಪು ನೀರಲ್ವಾ, ಫ್ರೆಶ್ ವಾಟ್ರಲ್ಲಿ ಸ್ನಾನನೂ ಮಾಡ್ಕೊಳ್ಳೋದಕ್ಕೆ ನೀರಿನ ವ್ಯವಸ್ಥೆನೂ ಇಟ್ಟಿದ್ರು, ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಬೋಟಿಂಗ್ ವ್ಯವಸ್ಥೆ ಇತ್ತು, ಮತ್ತು ಬೇರೆದೆಲ್ಲ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು. ಮತ್ತು ಅದಕ್ಕೆ ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗಿತ್ತು. ನಾವು ಅದಕ್ಕೆಲ್ಲ ಯಾವುದಕ್ಕೂ ಹೋಗಲಿಲ್ಲ, ಮಕ್ಳಿಗೂ ಇಂಟ್ರೆಸ್ಟ್ ಇರಲಿಲ್ವಲ್ಲ. ಇಲ್ಲಿ ಇಷ್ಟು ಜನ ಇದ್ದವ್ರು ಎಲ್ಲರೂ ಕಾರ್ಡಿಯಲ್ ಇದರಿಂದ ಬಂದವ್ರೆ, ಕ್ರೂಸ್ನಿಂದ ಬಂದವ್ರೆ. ಇಲ್ಲೂ ಅಷ್ಟೇ ಬೀಚ್ ತುಂಬ ಚೆನ್ನಾಗಿದೆ. ಇಲ್ಲಿ ಲೇಡೀಸಿಗೆ ಜೆಂಟ್ಸಿಗೆ ಸಪ್ರೇಟಾಗಿ ನಾವು ವಾಶ್ರೂಮ್ ಇದೆ, ಆಮೇಲೆ ಬಟ್ಟೆ ಚೇಂಜ್ ಮಾಡಿಕೊಳ್ಳುವಂತಹ ಫೆಸಿಲಿಟಿ ಇದೆ. ಸ್ವಲ್ಪ ಸುಸ್ತಾಗಿದ್ದೀವಿ ನಾವು, ಏನು ತಗೊಳ್ಳೋದು ಎಲ್ಲ ಅರ್ಜೆಂಟು, ಹರಿಬರಿ ಸುಸ್ತ. ತುಂಬ ಚೆನ್ನಾಗಿ ಮಾಡಿದ್ರು, ಗರಿಯಿಂದನೇ ತೆಂಗಿನ ಗರಿಯಿಂದನೇ ಮಾಡಿರೋಂಥದ್ದು. ತೆಂಗಿನಕಾಯಿ ಮಾತ್ರ ತುಂಬ ಚೆನ್ನಾಗಿದೆ. ತೆಂಗಿನಕಾಯಿ ರೇಟ್ ಜಾಸ್ತಿ ಇದೆ, ಇಲ್ಲಿಂದನೇ ಒಂದು 4 ತೆಂಗಿನಕಾಯಿ ತಗೊಂಡೋದ್ರೆ ಆಯಿತು. ಇಲ್ಲಿ ಕಣ್ಣು ಹಾಯಿಸಿದಷ್ಟು ದೂರ ಬೋಟೆ ಇದೆ. ಆಮೇಲೆ ಬೀಚ್ ಅಂತ, ಇಲ್ಲಿ ಸೈಡಿಗೂ ಉದ್ದಕ್ಕೂ ಬೀಚ್ ಇದೆ ಅಂತಂದರು. ತೆಂಗಿನ ಮರಗಳು ತುಂಬ ಇದೆ. ಒಳಗಡೆ ಆಟೋದಲ್ಲಿ 3 ಮೆಂಬರ್ಸಿಗೆ 300 ರೂಪೀಸ್ ಕೊಟ್ಟು ಕರ್ಕೊಂಡು ಹೋಗ್ತಾರಂತೆ. ನಾವು ಹೋಗಲಿಲ್ಲ ಒಳಗಡೆ. ಇಲ್ಲಿ ಅಲ್ಲಲ್ಲಿ ಸ್ಟಾಲ್ ಇದೆ, ಸ್ಟಾಲ್. ಇನ್ನು ಪುನಃ ನಾವು ಊರು ತಲುಪಬೇಕಲ್ವಾ, ಹೆಲ್ತ್ ಎಲ್ಲ ಪ್ರಾಬ್ಲಮ್ ಆಯಿತು ಅಂತಂದರೆ ಸ್ವಲ್ಪ ಕಷ್ಟ ಅಂತ ಅಂದ್ಕೊಂಡು ನಾವೇನು ಹೊರಗಡೆ ತಗೊಳ್ಳಿಲ್ಲ. ಇಲ್ಲಿ ಎಲ್ಲ ಸಣ್ಣ ಸಣ್ಣ ಮನೆ ಇದೆ, ಮಲಯಾಳ ಮಾತಾಡ್ತಾರೆ ಎಲ್ಲರೂ. ಮತ್ತು ನಮಗೂ ಸ್ವಲ್ಪ ಮಲಯಾಳ ಬರ್ತಾ ಇತ್ತು. ಇಲ್ಲಿ ಫ್ರೆಶ್ ಜ್ಯೂಸ್ ಸಿಗುತ್ತೆ, ಹಾಗೇನೆ ಇನ್ನು ಕೆಲವೆಲ್ಲ ತಿಂಡಿ ಐಟಮ್ ಎಲ್ಲ ಸಿಗುತ್ತೆ. ಮತ್ತು ಇವರಿಗೆಲ್ಲ ಫ್ರೂಟ್ಸ್ ಎಲ್ಲ ಹೊರಗಡೆಯಿಂದ ತಂದು ಕೊಡ್ತಾರೆ ಅಂತಂದರು. ಅದು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಇದೆ ಇಲ್ಲಿಗೆ ಅಂತಂದರು. ಅಂದರೆ ಅವ್ರದ್ದೇ ಇರ್ಬೋದು, ಬೋಟ ಕ್ರೂಸ್ ಎಲ್ಲ ಏನೋ ಇರ್ಬೋದು. ಒಟ್ಟಿನಲ್ಲಿ ಎಲ್ಲ ಸಿಗುತ್ತೆ. ಅವರಿಗೂ ವ್ಯಾಪಾರ ಅಂದರೆ ಈ ಪ್ರವಾಸಿಗರು ಹೋದರೆ ಮಾತ್ರ. ಇಲ್ಲೂ ಸ್ಕೂಲು ಎಲ್ಲ ಇದೆಯಂತೆ, ಎಲ್ಲ ಇದೆ, ATM, ಬ್ಯಾಂಕ್ ಎಲ್ಲ ಇದೆ ಮಾಡಿದ್ರೆ ಊರೊಳಗಡೆ ಎಲ್ಲ ಕರ್ಕೊಂಡೋಗಿ ಒಂದು ರೌಂಡ್ ಓಡಿಸ್ಕೊಂಡು ಬರ್ತಾರೆ. ಮತ್ತು ಇಲ್ಲಿ ಎಳ್ನೀರೆಲ್ಲ ಸಿಗುತ್ತೆ. ಹಾಗೇನೆ ಮನೆಯಿಂದ ಮಾಡಿರುವಂತಹ ಕೆಲವು ತಿಂಡಿಗಳನ್ನೆಲ್ಲ ತಂದು ಇಲ್ಲಿ ಮಾರ್ತಾ ಇರ್ತಾರೆ. ಇಲ್ಲಿ ಪ್ರವಾಸಿಗರ ಮನರಂಜನೆಗೆ ಮತ್ತೆ ಇದು ಲಕ್ಷದ್ವೀಪದ ಸಾಂಪ್ರದಾಯಿಕ ಯುದ್ಧ ಕಲೆ ನೃತ್ಯ ಪರಿಚಕಲಿಯಂತೆ. ಸೊ ಇದು ಇಲ್ಲಿ ಅವರು ಇದನ್ನು ಸಾಂಪ್ರದಾಯಿಕವಾಗಿ ಅಂದರೆ ಅವರ ಫಂಕ್ಷನ್ ಅಲ್ಲಿ, ಮದುವೆ ಅಥವಾ ಬೇರೆ ಎಲ್ಲ ಕಾರ್ಯಕ್ರಮದಲ್ಲಿ ಇದನ್ನು ನಡೆಸಿಕೊಡ್ತಾರಂತೆ. ಒಪ್ಪನವ ಕಂಡ നമ്മുടെ കൂട്ടിനിണങ്ങിയ പാട്ടുകളും കളി അട്ടമിള കണ്ട പാടെ കൊഞ്ചി കൊഞ്ചി കളി കണ്ട കുഞ്ഞി കിണ്ണം കീലു കണ്ട ഒപ്പിവള കൈസപ്പസമൊപ്പനവ കണ്ട നമ്മുടെ കൂട്ടിനിണങ്ങിയ പാട്ടുകളും കളിയാട്ടമിളക്കണ്ട. കൊഞ്ചി കളി കണ്ട കിണ്ണം കൂലു ഒപ്പനവ കണ്ട നമ്മുടെ കൂട്ടിനിണങ്ങിയ പാട്ടുകളും കളിയാട്ടമിളക്കണ്ട.
ಬಾಳೆ ತೋಟನೂ ನೆಟ್ಟಿದ್ದಾರೆ ಇಲ್ಲಿ. ತೆಂಗಿನ ಮರ ಮಾತ್ರ ತುಂಬಾ ಚೆನ್ನಾಗಿದೆ. ಎಲ್ಲ ಕಡೆ ಕಣ್ಣು ತೆಂಗಿನ. ಲಕ್ಷದ್ವೀಪವನ್ನು ಮೇಲಿಂದ ಮೇಲೆ ನೋಡಿ ನಾವು ಪೂರ್ತಿಯಾಗಿ ನೋಡ್ಲೇ ಇಲ್ಲ ಬಿಡಿ. ಎಲ್ಲೋ ನಾವು ಒಳಗಡೆ ಎಲ್ಲ ಹೋಗಿ ನೋಡ್ಬೋದಾಗಿತ್ತು, ಏರ್ಪೋರ್ಟ್ ಎಲ್ಲ ನೋಡ್ಬೋದಾಗಿತ್ತು, ನಾವೆಲ್ಲೂ ಹೋಗಿಲ್ಲ. ಕೊನೆಯದಾಗಿ ನಾವು ವಾಪಸ್ ನಮ್ಮ ಕ್ರೂಸ್ ಕಡೆಗೆ ಪ್ರಯಾಣ ಬೆಳೆಸಿದ್ವಿ. ದಾರಿಲಿ ಬರ್ತಾ ನನಗೆ ಕಂಡಂತಹ ವ್ಯೂಸ್ ಅನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಲಕ್ಷದ್ವೀಪದ ರೋಡು. ಹಂಗೂ ಹಿಂಗೂ ಲಕ್ಷದ್ವೀಪಕ್ಕೆ ಬಂದ್ವಿ. ಲಕ್ಷದ್ವೀಪದಿಂದ ಹೊರಡ್ತಾನೂ ಇದ್ದೀವಿ. ಕ್ರೂಸಲ್ಲಿ ಬಂದವರು ಸುಮಾರು ಜನ ಇನ್ನೂ ಅಲ್ಲೇ ಇದ್ದಾರೆ. ಸಂಜೆ 4:30 ಒಳಗಡೆ ಕ್ರೂಸಿಗೆ ಬರಬೇಕು ಅಂತ ಅನೌನ್ಸ್ ಮಾಡಿದ್ದಾರೆ. ಹಾಗೇನೆ ನಾವಿಲ್ಲಿ ಹೋಗ್ತಾ ಇರುವಾಗ ರಸ್ತೆ ಆ ಕಡೆ ಈ ಕಡೆ ಬದಿಯಲ್ಲಿ ಸಹ ತೆಂಗಿನ ಮರ ಇದೆ. ಮತ್ತೆ ಅಂತ ದೊಡ್ಡ ದೊಡ್ಡ ವೆಹಿಕಲ್ ಎಲ್ಲ ಇಲ್ಲಿ ಹೋಗೋದಿಲ್ಲ ಅಂತ ಅನ್ಕೊಂಡಿದೀವಿ. ಮತ್ತೆ ಇಲ್ಲಿ ಅಲ್ಲೋ ಇಲ್ಲೋ 2 ಟ್ರ್ಯಾಕ್ಟರ್ ಎಲ್ಲ ನೋಡಿದ್ವಿ. ಮತ್ತೆ ಏನಪ್ಪಾ ಅಂತಂದ್ರೆ ಇಲ್ಲಿ ಇವರು ದಿನನಿತ್ಯ ಓಡಾಡುವಂತಹ ರೋಡ್ ಅಂತ ಇದು. 1-2 ಕಡೆ ನಿಂಬೆ ಹಣ್ಣಿನ ಗಿಡ ನೋಡಿದ್ವಿ. ಮತ್ತೆ ಮನೆಗಳು, ಹೋಟ್ಲುಗಳು ಎಲ್ಲ ಇದೆ ಇಲ್ಲಿ. ಇನ್ನೇನು ನಮ್ದು ಬ್ರಿಡ್ಜ್ ತಲುಪಕ್ಕಾಯ್ತು. ಬ್ರಿಡ್ಜ್ ಕಾಣಿಸ್ತಾ ಇದೆ. ಆ ಬ್ರಿಡ್ಜ್ ದಾಟಿದ್ರೆ ನಮ್ಗೆ ಅಲ್ಲಿ ಕೆಲವೆಲ್ಲ ಚೆಕ್ ಮಾಡ್ತಾರೆ. ಮತ್ತೆ ನಮ್ಮನ್ನು ಮತ್ತೆ ಬೋಟಲ್ಲಿ ಪುನಃ ಕಳಿಸ್ತಾರೆ ಕ್ರೂಸಿಗೆ. ಸೊ ಇದಾಗಿತ್ತು ನನ್ನ ಕ್ರೂಸ್ ಜರ್ನಿದು, ಲಕ್ಷದ್ವೀಪದ್ದು ನನಗೆ ತಿಳಿದಿರುವ ಮಟ್ಟಿಗೆ ಮಾಡಿರುವಂತಹ ವಿಡಿಯೋ. ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ. ವಿಡಿಯೋ ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ನಿಮಗೂ ಅವಕಾಶ ಸಿಕ್ಕಿದ್ರೆ ಕ್ರೂಸ್ ಪ್ರಯಾಣವನ್ನು ಮಿಸ್ ಮಾಡ್ಕೋಬೇಡಿ. ತುಂಬ ಅದ್ಭುತವಾಗಿರುತ್ತೆ ಮತ್ತು ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಶಾಶ್ವತವಾಗಿ ಇರುವಂತಹ ಒಂದು ನೆನಪಿನ ಆಗರ. ಇಲ್ಲಿಂದ ನಮ್ಮನ್ನು ಮತ್ತೆ ನಮ್ಮ ಕ್ರೂಸಿಗೆ ಕಳಿಸ್ತಾರೆ. ಸೊ ಇವತ್ತಿನ ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.